ಸೊ ರಾಜ್ಯದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವಂತಹ ವಿಕ್ರಮ್ ಉಡುಪಿಯ ಕೂಡ್ಲು ನಾಡ್ವಾಲು ಗ್ರಾಮದ ನಿವಾಸಿ ಈತ. ಇದರ ಬಗ್ಗೆ ಇರುವಂತಹ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಕ್ಷಿಣ ಭಾರತದಲ್ಲಿ ಕುಪ್ಪುಸ್ವಾಮಿಗೆ ನಕ್ಸಲ್ ಸಂಘಟನೆಯ ನಾಯಕತ್ವ ಇತ್ತು. ಸೊ ಈ ನಾಯಕತ್ವ ವಹಿಸಿಕೊಂಡಿದ್ದಂತಹ ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ಏನಿದಾರಲ್ಲ, ಅವರು ಒಂದ್ ಕಡೆ ಆದ್ರೆ ಈ ಕಡೆ ವಿಕ್ರಮ್ ಗೌಡಗೆ ರಾಜ್ಯದಲ್ಲಿನ ನಕ್ಸಲ್ ಚಟುವಟಿಕೆಯ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ವಿಕ್ರಮ್ ಗೌಡ ಮೋಸ್ಟ್ ವಾಂಟೆಡ್ ಆಗಿದೆ. ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತಹ ವಿಕ್ರಮ್ ಗೌಡ, ಕಾರ್ಮಿಕ ಸಂಘಟನೆಗಳಿಂದ ಬಂದಿದ್ದಂತಹ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಪರಾರಿಯಾಗಿದ್ದ. 3 ಸರಿ ಈತನನ್ನ ಹಿಡಿದ್ರೂ ಕೂಡ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ನೋಡಿ, ಸರ್ಕಾರದ ಪ್ಯಾಕೇಜ್ ಒಪ್ಪಿ ನಾನು ಆಗಲೇ ಮಾತಾಡ್ತಾ ಇದ್ದಾಗ 7 ಜನ ಏನು ಶರಣಾಗಿದ್ರಲ್ಲ, ಸೊ ಅದಾದ ನಂತರ ಸುಮಾರು 2016ರಲ್ಲಿ ಕೇರಳ ಪೊಲೀಸರಿಗೂ ಕೂಡ ಈತ ವಿಕ್ರಮ್ ಗೌಡ ಚಳ್ಳೆಹಣ್ಣು ತಿನ್ನಿಸಿ ಅಲ್ಲಿಂದ ಪರಾರಿಯಾಗಿದ್ದ. ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನಕ್ಕೆ ವಿಕ್ರಮ್ ಗೌಡ ವಿರೋಧವನ್ನು ವ್ಯಕ್ತಪಡಿಸಿದ್ದ. ಯಾವಾಗ ನಕ್ಸಲರು ಶರಣಾಗತಿ ಆಗ್ತಾರೆ 2013, ಅಲ್ಲಿಂದ 24, ಸೊ ಇಲ್ಲಿಂದ ಒಂದಷ್ಟು ಜನ ಏನು ಶರಣಾಗತಿ ಆದ್ರಲ್ಲ, ಸೊ ಆ ಟೈಮ್ನಲ್ಲಿ ಈತ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದ. ಗೌರಿ ಲಂಕೇಶ್ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಭಿತ್ತಿ ಪತ್ರವನ್ನು ಕೂಡ ಈತ ಹಂಚಿದ್ದ. 2017ರಲ್ಲಿ ಚೆನ್ನಮ್ಮ, ಕನ್ಯಾಕುಮಾರಿ, ಶಿವು ಇವರೆಲ್ಲರೂ ಕೂಡ ಶರಣಾಗತಿಯಾದರು. 2015ರಲ್ಲಿ ರೇಣುಕಾ ದಂಪತಿಯವರು ಶರಣಾಗತಿಯಾಗಿದ್ದರು. ಇನ್ನು ಅದಕ್ಕಿಂತ ಮುಂಚೆ 2013, 14ರಲ್ಲೂ ಕೂಡ ಒಂದಷ್ಟು ಜನ ಶರಣಾಗತಿಯಾಗಿದ್ದರು. ಇದೆಲ್ಲದನ್ನು ಕೂಡ ಈತ ವಿರೋಧಿಸ್ತಾ ಬಂದಿದ್ದ. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅಶ್ವಿತ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಅಶ್ವಿತ್, ವಿಕ್ರಮ್ ಗೌಡ ಹಿನ್ನೆಲೆಯನ್ನು ನಾನೀಗ ಹೇಳ್ತಾ ಇದ್ದೆ. ಈತ ಹೇಗೆ ನಕ್ಸಲ್ ಚಟುವಟಿಕೆಗೆ ಬಂದ, ಜೊತೆಗೆ ಈತ ಹೆಚ್ಚು ವಿರೋಧವನ್ನು ವ್ಯಕ್ತಪಡಿಸಿದಂತಹ ಒಂದಷ್ಟು ಇನ್ಸಿಡೆಂಟ್ಗಳು, ಸುಮಾರು ಒಂದು 20ಕ್ಕೂ ಹೆಚ್ಚು ಪ್ರಕರಣಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ಈತನ ಬಗ್ಗೆ, ಈತನ ಹಿನ್ನೆಲೆ, ಈತನ ಪ್ರೊಫೈಲ್ ಏನಿದೆ ಅನ್ನುವಂಥದ್ದು, ಅಶ್ವಿತ್? ಖಂಡಿತವಾಗ್ಲೂ ರೆಹಮಾನ್, ಇವತ್ತು ಪೊಲೀಸರ ಗುಂಡೇಟಿಗೆ ಬಲಿಯಾಗಿರುವಂತಹ ವಿಕ್ರಮ್ ಗೌಡ ಏನಿದ್ದಾನೆ ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕರ್ನಾಟಕ, ಕೇರಳ, ತಮಿಳುನಾಡಿಗೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ಈತನಾಗಿದ್ದ. ಈತ ಸಾಕಷ್ಟು ಪ್ರತಿಭಟನೆ ಸೇರಿದಂತೆ ಏನು ಕಾರ್ಮಿಕ ಸಂಘಟನೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದ. ಯಾವಾಗ ಚಿಕ್ಕಮಗಳೂರಿನ ಕಳಸದ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ಏನು ವಿರೋಧಿಸಿ ಅಲ್ಲಿನ ಸ್ಥಳೀಯರು ತಮ್ಮ ಹೋರಾಟವನ್ನು ಮಾಡಿದ್ರು, ಜೊತೆಗೆ ಆ ಒಂದು ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಕೂಡ ಆರಂಭವಾಯಿತು. ಆ ಒಂದು ಸಂದರ್ಭದಲ್ಲಿ ಸಾಕೇತ್ ರಾಜನ್ ಇದ್ದಂತಹ ಕಮಾಂಡೋ ಅವರ ಒಂದು ಆದರ್ಶಗಳಿಗೆ ಈತ ಒಳಗಾಗಿದ್ದ. ಅವರ ಆದರ್ಶಗಳಂತೆ ಈತ ಬಂದೂಕನ್ನ ಹಿಡಿದು ಸಮಾಜದ ವ್ಯವಸ್ಥೆಯ ಕಟ್ಟುಪಾಡುಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೇನೆ ಅಂತೇಳಿ ಈ ಒಂದು ಕಾಡಿಗೆ ಈತ ಧುಮುಕಿದ್ದ. ಪ್ರಮುಖವಾಗಿ ವಿಕ್ರಮ್ ಗೌಡ ಏನಿದ್ದಾನೆ ಆತನ ಎನ್ಕೌಂಟರ್ಗೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ಹೋರಾಟಗಳನ್ನು ಎನ್ಕೌಂಟರ್ಗಳಿಂದ ಹತ್ತಿಕ್ಕೋಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ವಿಕ್ರಮ್ ಗೌಡ ಏನಿದ್ದಾನೆ ಆತ ಬಹಳ ಚಾಣಕ್ಯನಾಗಿದ್ದ. ಇವನು ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಸರಿಸುಮಾರು 3ಕ್ಕೂ ಅಧಿಕ ಬಾರಿ ಎಸ್ಕೇಪ್ ಅನ್ನು ಕೂಡ ಆಗಿದ್ದ. ಇನ್ನೇನು ಪೊಲೀಸರು ವಿಕ್ರಮ್ ಗೌಡನನ್ನ ಸೆರೆ ಹಿಡಿದ್ರು, ನಮ್ಮ ಕೈಗೆ ವಿಕ್ರಮ್ ಗೌಡ ಸಿಕ್ಕಿ ಬೀಳ್ದ ಅನ್ನೋ ಅಷ್ಟರಲ್ಲೇ ಈತ ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗ್ತಾ ಇದ್ದ. ಜೊತೆಗೆ ಈತ ಪ್ರಮುಖವಾಗಿ ಯುವಕರನ್ನ ತನ್ನತ್ತ ಸೆಳೆದಿದ್ದ. ಜೊತೆಗೆ ಯಾವಾಗ ಚಿಕ್ಕಮಗಳೂರಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹೋರಾಟದ ಇಂದ ಆರಂಭವಾದಂತಹ ನಕ್ಸಲ್ ಚಟುವಟಿಕೆ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂತು ರೆಹಮಾನ್. ಇದರಿಂದಾಗಿ ಇವರೆಲ್ಲರೂ ಕೂಡ ಕೇರಳ ಮತ್ತು ತಮಿಳುನಾಡಿನ ಕಡೆ ವಲಸೆ ಹೋಗಬೇಕಾಯಿತು. ಈಗ ಮತ್ತೆ ಚಿಕ್ಕಮಗಳೂರಿನ ಮಲೆನಾಡು ಮತ್ತು ಏನು ಉಡುಪಿಯ ಹೆಬ್ರಿ ಭಾಗದಲ್ಲಿ ಏನು ಕಸ್ತೂರಿ ರಂಗನ್ ವರದಿ ಮತ್ತು ಅರಣ್ಯ ಒತ್ತುವರಿ ವಿರೋಧಿಸಿ ಒಂದು ಅಭಿಯಾನ, ಹೋರಾಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ. ಇದನ್ನು ಲಾಭವನ್ನು ಪಡೆದು ಮತ್ತೆ ತಮ್ಮ ನಕ್ಸಲ್ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸಬೇಕು ಅನ್ನೋ ಒಂದು ಲೈನ್ ಅಜೆಂಡಾ ಇವ್ರದ್ದಾಗಿತ್ತು. ಪ್ರಮುಖವಾಗಿ ಕೇರಳದಲ್ಲಿ ನಡೀತಾ ಇರುವಂತಹ ಸಾಲು ಎನ್ಕೌಂಟರ್ ಏನಿದೆ ಅದರಿಂದಾಗಿ ಇವರು ಮತ್ತೆ ಕರ್ನಾಟಕದ ಕಡೆ ಮುಖ ಮಾಡಿದ್ರು. ಚಿಕ್ಕಮಗಳೂರಿನ ಮತ್ತೆ ಉಡುಪಿಯ ಹೆಬ್ರಿ ಭಾಗಕ್ಕೆ 2 ನಕ್ಸಲ್ ತಂಡ ಬಂದಿರುವಂಥದ್ದು. ಪ್ರಮುಖವಾಗಿ ಮುಂಡಗಾರು ಲತಾ ನೇತೃತ್ವದ ಒಂದು ತುಂಗಾ ತಂಡ ಚಿಕ್ಕಮಗಳೂರಿನ ಕೊಪ್ಪ ಭಾಗದಲ್ಲಿ ಆಕ್ಟಿವ್ ಆಗಿದ್ರೆ, ವಿಕ್ರಮ್ ಗೌಡ ನೇತೃತ್ವದ ನೇತ್ರಾವತಿ ತಳ ಏನಿದೆ ಅದು ಹೆಬ್ರಿ ಭಾಗದಲ್ಲಿ ಆಕ್ಟಿವ್ ಆಗಿತ್ತು. ಯುವಕರು ಜೊತೆಗೆ ಅಲ್ಲಿನ ಕಾಡಂಚಿನ ಮನೆಗಳು ಜೊತೆಗೆ ಕೆಲವು ಸಂಘಟನೆಗಳನ್ನು ಕೂಡ ಇವರು ಭೇಟಿಯನ್ನ ಮಾಡ್ತಾ ಇದ್ರು. ನಮ್ಮ ಬೆಂಬಲ ನಿಮ್ಮೊಂದಿಗಿದೆ, ನಿಮ್ಮ ಬೆಂಬಲ ನಮಗೆ ಕೇಳ್ತಾ ಇದ್ರು. ಜೊತೆಗೆ ಆಹಾರ ಸಾಮಗ್ರಿಗಳನ್ನು ತಗೊಳ್ತಾ ಇದ್ರು, ಜೊತೆಗೆ ಹಣವನ್ನು ಕೂಡ ಪಡಿತಾ ಇದ್ರು. ಪ್ರಮುಖವಾಗಿ ಏನು ದೇಶಾದ್ಯಂತ ನಕ್ಸಲ್ ವಿರುದ್ಧ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇದರಿಂದಾಗಿ ಕೇಂದ್ರದ ಒಂದು ನಕ್ಸಲ್ ಲಿಂಕ್ ಏನಿದೆ ಅದು ಈ 2 ತಂಡಕ್ಕೂ ಕಟ್ಟಾಗಿತ್ತು. ಇದರಿಂದಾಗಿ ಇವತ್ತು ಎನ್ಕೌಂಟರ್ ಆಗಿದೆ ಎಂಬ ಮಾತುಗಳು ಕೂಡ ದಟ್ಟವಾಗಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶ್ವಿತ್.